ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕರಿಗೆ ಕಾಡಿದ ಊಟದ ಸಮಸ್ಯೆ. ಉತ್ತರ ಕರ್ನಾಟಕ ಶೈಲಿಯ ಆಹಾರಕ್ಕೆ ಹೊಂದಿಕೊಳ್ಳುವುದಕ್ಕೆ ಶಾಸಕರು ಒದ್ದಾಡಿದ್ದಾರೆ. ಮುಖ್ಯವಾಗಿ ಹಳೆ ಮೈಸೂರು ಭಾಗ, ಮಧ್ಯ ಕರ್ನಾಟಕ ಭಾಗದ ಶಾಸಕರುಗಳಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತು. ಕಾಂಗ್ರೆಸ್ನ ಹಿರಿಯ ಶಾಸಕ ರಮೇಶ್ ಕುಮಾರ್, ಬಸವರಾಜ ಬೊಮ್ಮಾಯಿ, ವಸಂತ ಬಂಗೇರ, ಸಚಿವ ಮಹದೇವಪ್ಪ, ಶಾಸಕಿ ಶಕುಂತಲಾ ಶೆಟ್ಟಿ, ಕೋಟಾ ಶ್ರೀನಿವಾಸ ಪೂಜಾರಿ, ಸಚಿವ ತಂಗಡಗಿ ಸೇರಿದಂತೆ ಹಲವು ಮಂದಿ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆದರು. ಮುಂದಿನ ಅಧಿವೇಶನದಲ್ಲಿ ದಕ್ಷಿಣ ಕರ್ನಾಟಕ ಭಾಗದ ಆಹಾರ ಪದಾರ್ಥಗಳನ್ನು ಮಾಡಿಸುವಂತೆ ಶಾಸಕರು ಮನವಿ ಸಲ್ಲಿಸಲು ಚಿಂತನೆ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಇಲ್ಲಿಗೆ ಬಂದು ದಕ್ಷಿಣ ಕನ್ನಡದ ಆಹಾರ ಪದಾರ್ಥ ತಿಂದ್ರೆ ಏನರ್ಥ? ಎಲ್ಲೋ ಒಂದಿಬ್ಬರಿಗೆ ಸಮಸ್ಯೆಯಾಗಿದೆ. ಮಹದೇವಪ್ಪಗೆ ಇಲ್ಲಿಗೆ ಬರುವ ಮುನ್ನವೇ ಆರೋಗ್ಯ ಕೆಟ್ಟಿತ್ತು. ರಮೇಶ್ ಕುಮಾರ್ ಗೋವಾಗೆ ತೆರಳಿ ಮೀನು ತಿಂದು ಹೊಟ್ಟೆ ಕೆಡಿಸಿಕೊಂಡಿದ್ದಾರೆ ಅಂತ ಹಾಸ್ಯ ಮಾಡಿದ್ರು. ನಾವು ಉತ್ತರ ಕರ್ನಾಟಕ ಬಂದಾಗ ಉತ್ತರ ಕರ್ನಾಟಕದ ಆಹಾರನೇ ತಿನ್ನಬೇಕು. ನಾವು ಅಲ್ಲಿ ಆಹಾರ ಇಲ್ಲಿ ತಗೊಬಂದು ತಿಂದ್ರೆ ಅದೇನೋ ಅರ್ಥ ಇರ್ತದ? ಅದು ಉತ್ತರ ಕರ್ನಾಟಕದ ಜನರ ಜೊತೆ ನಾವು ಬೆರೀಬೇಕಲ್ಲ. ರಮೇಶ್ ಕುಮಾರ್ ಗೋವಾಕ್ಕೆ ಹೋಗ್ಬಿಟ್ಟು ಯಾವ್ಯಾವ್ದು ಮೀನು ತಿಂದ್ಬಿಟ್ಟು ಹಂಗಾಗಿದೆ ಅಷ್ಟೇ. ನಡ್ರಿ, ಈಗ ಒಂದು ಬ್ರೇಕ್ನ ನಂತರ ನ್ಯೂಸ್ ಲಂಚ್ ಮತ್ತೆ ಮುಂದುವರಿಯುತ್ತೆ.